ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಬೆಂಕಿ ಅವಘಡ, ಶೆಡ್ ಆಹುತಿ, ಬಾಡಿಗೆ ಸುತ್ತ ಒಂದು ಕತೆ. ಕಲ್ಯಾಣ ಮಹಿಳಾ ಸಂಘದಿಂದ ಗಿರಿಜಾ, ಶ್ರೀನಿವಾಸ, ಸೀತಾರಾಮ ಕಲ್ಯಾಣ. ಭೀಮನಕುಪ್ಪೆ ಗ್ರಾಮಕ್ಕೆ ಮನೆ ಮನೆಗೆ ಗಂಗೆ. ಕೆಂಗೇರಿ ಉಪನಗರದ ಹೊಯ್ಸಳ ವೃತ್ತದ ಸಮೀಪ ಖಾಲಿ ಶೆಡ್ಡಿಗೆ ಬೆಂಕಿ ಬಿದ್ದು ಅದರೊಳಗಿದ್ದ ವಸ್ತುಗಳು ಸುಟ್ಟು ಬೂದಿಯಾಗಿರುವ ಘಟನೆ ನಡೆದಿದೆ. ಬೆಂಕಿ ಅವಘಡಕ್ಕೆ ಕಾರಣಗಳು ತಿಳಿದು ಬಂದಿಲ್ಲ. ಖಾಲಿ ಶೆಡ್ ಆಗಿರುವುದರಿಂದ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ಮಳಿಗೆಗೆ ಬೆಂಕಿ ತಗುಲುತ್ತಿದ್ದಂತೆಯೇ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ದರಿಂದ ಬೆಂಕಿ ನಂದಿಸುವ ಕಾರ್ಯದಲ್ಲಿ ಸಿಬ್ಬಂದಿ ನಿರತರಾಗಿ ಯಾವುದೇ ಹೆಚ್ಚಿನ ಅನಾಹುತ ಸಂಭವಿಸದಿರುವ ರೀತಿ ನೋಡಿಕೊಂಡಿದ್ದಾರೆ. ನಿವೇಶನದ ಮಾಲೀಕರು, ಶೆಡ್ಡಿನ ಮಾಲೀಕರು ಯಾರು ಎಂದು ನಿಖರ ಮಾಹಿತಿ ಇಲ್ಲದಿರುವುದರಿಂದ ದೂರು ದಾಖಲಾಗಿಲ್ಲ ಎಂದು ತಿಳಿದು ಬಂದಿದೆ. ಈ ನಿವೇಶನ ಕುರಿತಂತೆ ಬಹಳ ವರ್ಷಗಳಿಂದ ಬೇನಾಮಿಗಳು ಬಾಡಿಗೆ ಪಡೆಯುತ್ತಿದ್ದರು ಎಂದು ಒಂದು ದೊಡ್ಡ ಕಥೆಯೇ ಹರಿದಾಡುತ್ತಿದೆ. ಈ ಹಿಂದೆ ಪಡೆಯುತ್ತಿದ್ದರೊಬ್ಬರು ಈಗ ಇಲ್ಲ. ಕೆಲ ರಾಜಕಾರಣಿಗಳು ಬಾಡಿಗೆ ಪಡೆಯುತ್ತಿದ್ದಾರೆ ಎಂದು ಅಲ್ಲಲ್ಲಿ ಚರ್ಚೆಗಳು ನಡೆಯುತ್ತಿವೆ. ಖಾಲಿ ಶೆಡ್ಡಿಗೆ ಬೆಂಕಿಗೆ ಅವಘಡವಾಗಿದೆ ಎನ್ನುವುದಕ್ಕಿಂತ ಈ ಹಿಂದೆ ಅಲ್ಲಿ ಶೆಡ್ ಹಾಕಿದ್ದ ವ್ಯಾಪಾರಸ್ಥರೊಬ್ಬರು ಬೇರೆ ಕಡೆ ಸ್ಥಳಾಂತರಿಸಿದ್ದಾರೆ. ಅವರಿಗೆ ಅಲ್ಲಿ ಪರವಾನಗಿ ನೀಡಿದವರು ಯಾರು, ಪರವಾನಗಿ ನೀಡಲು ಬೇಕಾದ ದಾಖಲೆಗಳನ್ನು ಯಾರು ಒದಗಿಸಿದ್ದರು ಎನ್ನುವುದನ್ನು ಅವರಿಂದ ಮಾಹಿತಿ ಪಡೆದುಕೊಂಡರೆ ಮೊಕದ್ದಮೆ ದಾಖಲಿಸಬಹುದಲ್ಲವೇ ಎನ್ನುವುದು ಹಲವರ ಪ್ರಶ್ನೆ. ಈ ಹಿಂದೆ ಅಲ್ಲಿ ಚೈನಾ ಬಜಾರ್ ಆರಂಭಿಸಲಾಗಿತ್ತು. ಅದು ಈಗ ಕೆಂಗೇರಿ ಉಪನಗರದ ಮಹೇಶ್ ಸ್ಟೋರ್ಸ್ ಪಕ್ಕದಲ್ಲಿ ಸ್ಥಳಾಂತರಗೊಂಡಿದೆ. ಆ ಮಾಲೀಕರು ಯಾವ ರೀತಿ ಪರವಾನಗಿ ಪಡೆದಿದ್ದರು, ಯಾರಿಗೆ ಬಾಡಿಗೆ ಕೊಡುತ್ತಿದ್ದರು ಅನ್ನುವುದನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದರೆ ಬಾಡಿಗೆ ಪಡೆಯುತ್ತಿದ್ದವರ ಹೆಸರುಗಳು ಬಯಲಿಗೆ ಬರಬಹುದು ಎನ್ನುವುದು ಹಲವರ ಅಭಿಪ್ರಾಯ. ಬಿಡಿಎ ಈ ನಿವೇಶನಕ್ಕೆ ಯಾವುದೇ ದಾಖಲೆಗಳಿಲ್ಲ ಎಂದು ಕೈ ತೊಳೆದುಕೊಳ್ಳುವುದಕ್ಕಿಂತ ಈ ನಿವೇಶನದಲ್ಲಿ ಬಾಡಿಗೆ ಪಡೆಯುತ್ತಿದ್ದ ದುರುಳರ ವಿವರಗಳನ್ನು ಕಲೆ ಹಾಕಿ ಮಟ್ಟ ಹಾಕುವುದು ಒಳಿತು ಎನ್ನುವುದು ಹಲವರ ಅನಿಸಿಕೆ. ಈ ಕುರಿತಂತೆ ಕ್ಷೇತ್ರದ ಶಾಸಕ ಸೋಮಶೇಖರ್ ಅವರು ಪೊಲೀಸ್ ತನಿಖೆಗೆ ಒತ್ತಡ ಹಾಕಿದರೆ ಸತ್ಯ ಬಯಲಿಗೆ ಬರಬಹುದು ಎನ್ನಲಾಗುತ್ತಿದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಾಗದೇವನಹಳ್ಳಿಯ ಕಲ್ಯಾಣಿ ಬಡಾವಣೆಯಲ್ಲಿ ಕಲ್ಯಾಣ ಮಹಿಳಾ ಸಂಘದ ಆಶ್ರಯದಲ್ಲಿ ಗಿರಿಜಾ ಕಲ್ಯಾಣ, ಶ್ರೀನಿವಾಸ ಕಲ್ಯಾಣ ಮತ್ತು ಸೀತಾರಾಮ ಕಲ್ಯಾಣ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಹಲವು ಧಾರ್ಮಿಕ ಕಾರ್ಯಗಳು ನಡೆದವು. ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್.ಟಿ. ಸೋಮಶೇಖರ್ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾದರು. ಮುಗಿಸ್ಕೊಂಡು ತಗೊಂಡ್ಬಂದ್ಬಿಡಿ, ಬೇಗ ಮಾಂಗಲ್ಯನ ಕಾಯಿಸ್ಬಾರ್ದು. ಈ ಹಾಡು ಮುಗಿಯೋಷ್ಟೊತ್ತಿಗೆ ದಯಮಾಡಿ ಅದನ್ನ ಮಾಂಗಲ್ಯನ ತಗೊಂಡ್ಬಂದ್ಬಿಡಿ.
ಎಲ್ಲರಿಗೂ ಅವಕಾಶ ಇದೆ. ಪ್ರಭೋ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಪದ್ಮಾವತಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವತಾಭ್ಯೋ ನಮಃ. ರಸಾಯ ಚ ಪ್ರಾರ್ಥನಾಂ ಸಮರ್ಪಯಾಮಿ. ನಮಸ್ಕರೋಮಿ. ಅರಮನೆಯಲ್ಲಿ ವಧು ಸೀತಾದೇವಿಗೆ ತಾಯಿ ಸುನಯನಾದೇವಿ ಮತ್ತು ಹಿರಿಯ ಮುತ್ತೈದೆಯರು ಹಾಗೂ ವಿವಾಹಕ್ಕಾಗಿ ಆಗಮಿಸಿರುವ ಸುವಾಸಿನಿಯರು ಸೀತಾಮಾತೆಗೆ ವಿಧ ವಿಧವಾದ ಮುತ್ತಿನ ಬಳೆ, ಚಂದ್ರವರ್ತಿ ಬಳೆ, ಸಾಣಿ ಬಳೆ, ಇನ್ನೂ ವಿವಿಧ ತೆರನಾದ ಬಳೆಗಳನ್ನು ತೊಡಿಸುತ್ತಿದ್ದಾರೆ. ಇಂತಹ ಒಂದು ಬಳೆ ತೊಡಿಸುವ ವರ್ಣನೆಯನ್ನು ನಾವು ಈ ಹಾಡುಗಳ ಮೂಲಕ ಹಾಡಿ ಆನಂದಿಸೋಣ. ಮತ್ತು ಭಕ್ತ ಬಾಂಧವರೆಲ್ಲ ದಯಮಾಡಿ ಈ ಒಂದು ಪೂಜೆ ಮತ್ತು ಹಾಡು ಎಲ್ಲ ವೀಕ್ಷಿಸಿ ದಯಮಾಡಿ. ಓಂ ಶತಮಾನಂ ಭವತಿ ಶತಾಯ ಪುರುಷಶ್ಚರೇಂದ್ರಿಯ ಆಯುಷ್ಯೇಂದ್ರಿಯೇ ಪ್ರತಿಷ್ಠತಿ. ಆಚರಿತ ಪೂಜಾ ಈಗ ನಮ್ಮ ಶಾಸಕರಿಗೆ ಸನ್ಮಾನ. ಹಾಗೆ ಜೋರಾಗಿ ಚಪ್ಪಾಳೆ.
ಬಡಾವಣೆಯ ಹಿರಿಯರಾದ ಬಡಾವಣೆಯ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಶ್ರಮಿಸಿರ್ತಕ್ಕಂಥ ನಮ್ಮ ಮುನ್ರಾಜವರವರಿಗೆ ಮಾದಪ್ಪನವರಿಂದ ಸನ್ಮಾನ. ಸರ್ ಅನಿಲ್ ಕುಮಾರ್ ಅವರು. ಅನಿಲ್ ಅವರಿಗೆ ಸನ್ಮಾನ ಮಾಡಿದ ಬಡಾವಣೆಯ ಹಿರಿಯರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಕಾತ್ಯಾಯಿನಿ, ಕಾರ್ಯದರ್ಶಿ ನಾಗಮಣಿ, ಸಮಿತಿಯ ವೀಣಾ, ನಾಗರತ್ನ, ಕವಿತಾ ಉಪಸ್ಥಿತರಿದ್ದರು. ರಾಮೋಹಳ್ಳಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೀಮನಕುಪ್ಪೆ ಗ್ರಾಮಕ್ಕೆ ಜಲಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗೆ ಗಂಗೆ ವಿತರಣೆ ಕುರಿತಂತೆ ಕಾಮಗಾರಿಗೆ ಕ್ಷೇತ್ರದ ಶಾಸಕ ಎಸ್.ಟಿ. ಸೋಮಶೇಖರ್ ಭೂಮಿ ಪೂಜೆ ನೆರವೇರಿಸಿದರು. ಭೂಮಿ ಪೂಜೆ ನೆರವೇರಿಸಿದ ಸಮೀಪದಲ್ಲಿ ಈ ನಿವೇಶನ ರಂಗಮಂದಿರಕ್ಕೆ ಮೀಸಲಾಗಿದ್ದು ಅದಕ್ಕೆ ಸುತ್ತಲೂ ಕಾಂಪೌಂಡ್ ಗೋಡೆ ನಿರ್ಮಿಸಿಕೊಡುವಂತೆ ಪಂಚಾಯಿತಿ ಸದಸ್ಯ ಮಾಜಿ ಉಪಾಧ್ಯಕ್ಷ BH ಪ್ರಭು ಮನವಿ ಮಾಡಿದರು. ಸ್ಥಳೀಯ ಹಲವು ಮುಖಂಡರೊಂದಿಗೆ ಅನೇಕ ಸಮಸ್ಯೆ ಕುರಿತಂತೆ ಚರ್ಚಿಸಿದ ಸೋಮಶೇಖರ್ ಬಗೆಹರಿಸುವ ಭರವಸೆ ನೀಡಿದರು. ರಂಗಮಂದಿರಕ್ಕೆ ರಿಲೇಟೆಡ್ ಅಲ್ಲಿ ಆಗೈತೆ ಅನ್ಸುತ್ತೆ ಈ ಜಾಗ ಹಾಗೆ ಒಂದು ಕಾಂಪೌಂಡ್ ಹಾಕಿ ವಿಡಿಯೋದೆ ಕಾಂಟ್ರಾಕ್ಟರ್ ಜೊತೆ ಒಂದು ಫೋಟೋ ಅಂತ ಇಸ್ಕೊಂಬಿಡಿ. ಇವರು ಕಾಂಟ್ರಾಕ್ಟರ್ ಕೂಡ ಇವ್ರು ಕಾಂಟ್ರಾಕ್ಟರ್ ಇದ್ರು. ಡೆಲ್ಲಿಗೆ ಹೋಗೋಣ. ಮೊನ್ನೆಲ್ಲ 55 ಪೂಜೆ ಇಟ್ಕೊಂಡಿದ್ರು ಚೇತು ಮಹೇಶ್ ಎಲ್ಲ 48 ದಿವಸ ಕಾರ್ಯಕ್ರಮ ಶ್ರೀರಾಮ ಕಾಂಕಲ್ ಬಂದಿದ್ದ. ರಾಮಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೇಣುಗೋಪಾಲ್, ಮುಖಂಡರಾದ ಚೇತನ್ ಉಪಸ್ಥಿತರಿದ್ದರು.